ಸಂವಿಧಾನಕ್ಕೂ ವ್ಯತ್ಯಾಸಗಳಿರುತ್ತೆ. ದಕ್ಷಿಣ ಆಫ್ರಿಕಾ ಬಳಿಕ ಕೆನಡಾ ಜಡ್ಜ್ಮೆಂಟ್ ಬಗ್ಗೆ ಚರ್ಚೆ ಆಯಿತು. ಹಾಗಾಗಿ ಪ್ರತಿಯೊಂದು ದೇಶದ ಸಂವಿಧಾನ ಬೇರೆ ಬೇರೆ ರೀತಿಯಲ್ಲಿರುತ್ತೆ, ಕಾನೂನು ಬೇರೆ ಬೇರೆ ರೀತಿಯಲ್ಲಿರುತ್ತೆ, ಧಾರ್ಮಿಕ ಆಚರಣೆ ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಹಾಗಾಗಿ ಅದನ್ನ ಇಲ್ಲಿ ಕಂಪೇರ್ ಮಾಡೋದು ಸೂಕ್ತವಾಗೋದಿಲ್ಲ. ಈಗ ಮುಸ್ಲಿಂ ಧರ್ಮದ ಪೂರ್ಣ ಉಡುಪಿಗೆ ಅವಕಾಶ ಕೊಡಲಿಲ್ಲ. ಸಾಮ್ಯತೆ ಇದೆ ಅಂತ ವಾದಕ್ಕೆ ಅವಕಾಶವನ್ನ ಕಾಮತ್ ಕೇಳಿದ್ದಾರೆ. ಹೌದು, ಅರ್ಜಿದಾರರ ಪರ ವಕೀಲ ಕಾಮತ್ಗೆ ನ್ಯಾಯಪೀಠ ಪ್ರಶ್ನೆಯನ್ನ ಮಾಡಿದೆ. ಈ ಸಾಮ್ಯತೆಯ ವಿಷಯವಾಗಿ ಪ್ರಶ್ನೆಯನ್ನ ಮಾಡಿರೋದು. ಸಾಮ್ಯತೆ ಇದೆ ಅಂತ ಅವಕಾಶವನ್ನ ಕೇಳಿದ್ದಾರೆ ಈ ಸಂದರ್ಭದಲ್ಲಿ ಕಾಮತ್ ಅವರು. ಈಗ ಹಿಜಾಬ್ ವಿಚಾರದಲ್ಲಿ ಮಕ್ಕಳು ಶಿಸ್ತನ್ನ ಉಲ್ಲಂಘನೆ ಮಾಡಿದ್ದಾರಾ? ಈ ಪ್ರಶ್ನೆ ಉದ್ಭವವಾದಾಗ ಇಲ್ಲ, ಉಲ್ಲಂಘನೆ ಮಾಡಿಲ್ಲ ಅಂತ ಕಾಮತ್ ಹೇಳಿದ್ದಾರೆ. ಶಾಲೆಯ ಸಮವಸ್ತ್ರದ ಜೊತೆಗೆ ಅದೇ ಬಣ್ಣದ ಶಿರವಸ್ತ್ರವನ್ನ ಅವ್ರು ಹಾಕೊಂಡು ಬರ್ತಾ ಇರೋದು ಸರ್ಕಾರದ ಆದೇಶದವರೆಗೂ ಕೂಡ ಹೀಗೆ ಫಾಲೋ ಆಗ್ತಾ ಬಂತು. ಆದ್ರೆ ಸರ್ಕಾರ ಆಲ್ ಆಫ್ ಸಡನ್ ಇದಕ್ಕೆಲ್ಲ ಒಂದು ಆದೇಶ ತಂದು ಬ್ರೇಕ್ ಹಾಕಿದೆ. ಸರ್ಕಾರ ಈ ತರ ಮಧ್ಯಪ್ರವೇಶ ಮಾಡಿದ್ದು ತಪ್ಪಾಗಿದೆ ಅಂತ ಅರ್ಜಿದಾರರ ಪರ ವಕೀಲರು ಹೇಳಿದ್ದಾರೆ. ನನ್ನ ವಾದವನ್ನ ಇವತ್ತೇ ನಾನು ಮುಗಿಸ್ತೀನಿ ಅಂತ ದೇವದತ್ ಕಾಮತ್ ಅವರು ಹೇಳಿದ್ದಾರೆ. ಶೈಕ್ಷಣಿಕ ವರ್ಷ ಮುಗಿಯೋ ತನಕ ನೀವು ವಾದಿಸಿ ಅಂತ ಕೃಷ್ಣ ಎಸ್ ದೀಕ್ಷಿತ್ ಅವರು ಈ ಸಂದರ್ಭದಲ್ಲಿ ಹೇಳಿದ್ರು. ನಮ್ಗೆ ಯಾವುದೇ ರೀತಿಯಲ್ಲೂ ಕೂಡ ಆತುರ ಇಲ್ಲ ಅಂತ ಹೈಕೋರ್ಟ್ನ ಸಿಜೆ ರಿತುರಾಜ್ ಅವಸ್ಥಿ ಅವರು ಹೇಳಿದ್ದಾರೆ. ಈಗ ನೋಡಿ, ಮಕ್ಕಳಿಗೆ ಎಕ್ಸಾಮ್ ಇದೆ ಇನ್ನು 2 ತಿಂಗಳಲ್ಲಿ. ಹಾಗಾಗಿ ತುರ್ತಾಗಿ ಅರ್ಜಿ ವಿಚಾರಣೆಯನ್ನ ನಾವು ಕೈಗೆತ್ತಿಕೊಂಡಿದೀವಿ ಅಂತ ಲಾಸ್ಟ್ ಟೈಮೇ ಹೈಕೋರ್ಟ್ನ 3 ಸದಸ್ಯ ಪೀಠ ಹೇಳಿತ್ತು. ಬಟ್ ಇಲ್ಲಿ ಇದೊಂದು ಗಂಭೀರವಾದಂತ ವಿಚಾರ, ಸೂಕ್ಷ್ಮವಾದಂತ ವಿಚಾರ. ಏಕಾಏಕಿ ನಿರ್ಧಾರ ಕೈಗೊಳ್ಳಕ್ ಬರೋದಿಲ್ಲ. ಇದು ಧರ್ಮದ ವಿಷಯ, ಧಾರ್ಮಿಕ ಆಚರಣೆಯ ವಿಷಯ, ಆ ಹಕ್ಕಿನ ವಿಷಯ. ಹಾಗಾಗಿ ಸುದೀರ್ಘವಾಗಿ ವಾದ ಮಂಡನೆ ಕುರಿತಂತೆ ಕೂಡ ಅಲ್ಲಿ ಚರ್ಚೆ ಆಗ್ತಾ ಇದೆ ನ್ಯಾಯಪೀಠದಲ್ಲಿ. ನನ್ನ ವಾದ ನಾನು ಇವತ್ತೇ ಮುಗಿಸ್ತೀನಿ ಅಂತ ಅರ್ಜಿದಾರರ ಪರ ವಕೀಲ ದೇವದತ್ ಕಾಮತ್ ಅವರು ಹೇಳ್ತಾ ಇದ್ದಂತೆ ಶೈಕ್ಷಣಿಕ ವರ್ಷ ಮುಗಿಯೋ ತನಕ ನೀವು ವಾದಿಸಿ ಅಂತ ಕೃಷ್ಣ ಎಸ್ ದೀಕ್ಷಿತ್ ಹೇಳಿದ್ರು. ನಮ್ಗೆ ಯಾವುದೇ ರೀತಿಯಲ್ಲೂ ಅರ್ಜೆಂಟ್ ಇಲ್ಲ ಅಂತ ಸಿಜೆ ರಿತುರಾಜ್ ಅವಸ್ಥಿ ಅವರು ಹೇಳಿದ್ದಾರೆ. ನೆನ್ನೆ ನೀವು ಹೇಳಿದ್ರಿ 10 ನಿಮಿಷ ಸಾಕು ಅಂತ, ಇನ್ನೂ ವಾದವನ್ನ ನೀವು ಮಂಡಿಸ್ತಾ ಇದ್ದೀರಾ, ಇನ್ನು ನಿಮ್ಗೆ ಎಷ್ಟು ಸಮಯ ಬೇಕು ಹಾಗಾದ್ರೆ ಅಂತ ದೇವದತ್ ಕಾಮತ್ ಅವರಿಗೆ ಸಿಜೆ ರಿತುರಾಜ್ ಅವಸ್ಥಿ ಅವರು ಪ್ರಶ್ನೆ ಮಾಡಿದ್ದಾರೆ. ಸೊ ನೀವು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಇವತ್ತು ನನ್ನ ವಾದವನ್ನ ನಾನು ಪೂರ್ತಿಗೊಳಿಸ್ತೀನಿ ಅಂತ ದೇವದತ್ ಕಾಮತ್ ಹೇಳಿದ್ದಾರೆ. ಈಗ ನಿನ್ನೆ ನಿಲ್ಲಿಸಿದ್ದ ಆದೇಶವನ್ನ ಇವತ್ತು ಕಾಮತ್ ಓದಿದ್ದು. ಈಗ ಬೇರೆ ಬೇರೆ ಕಡೆ ಏನೇನು ಆದೇಶ ಬಂದಿದೆ, ಸೊ ಅದು ಅಲ್ಲಿಗೆ ಹೋಲಿಕೆ ಆಗುತ್ತೆ. ನೀವು ನಮ್ಮ ಸಂವಿಧಾನವನ್ನ ಪಾಲನೆ ಮಾಡಬೇಕಾಗುತ್ತೆ. ನಾವೆಲ್ಲರೂ ಕೂಡ ಅದನ್ನೇ ಫಾಲೋ ಮಾಡೋದು. ನಮ್ಮ ದೇಶದಲ್ಲಿ ಕಾನೂನೇನಿದೆ, ಸಂವಿಧಾನ ಏನ್ ಹೇಳುತ್ತೆ ಅದನ್ನ ಫಾಲೋ ಮಾಡಬೇಕಾಗುತ್ತೆ ಅಂತ ಸಿಜೆ ಹೇಳಿದ್ದಾರೆ. ಈಗ ಬೇರೆ ಬೇರೆ ಕಡೆ ಆರ್ಡರ್ಸ್, ಅಫ್ಕೋರ್ಸ್ ಇಲ್ಲಿನ ಬೇರೆ ಬೇರೆ ರಾಜ್ಯದ ಕೋರ್ಟ್ಗಳು ಈ ವಿಚಾರವಾಗಿ ಏನ್ ಹೇಳಿದೆ ಅದನ್ನ ಕಂಪೇರ್ ಮಾಡಕ್ ಬರುತ್ತೆ. ಆದ್ರೆ ಬೇರೆ ಬೇರೆ ದೇಶದಲ್ಲಿ ಧಾರ್ಮಿಕ ವಿಚಾರವಾಗಿ ಏನ್ ಜಡ್ಜ್ಮೆಂಟ್ ಬಂದಿದೆ, ಸೊ ಅದನ್ನ ನಮ್ಮ ದೇಶಕ್ಕೆ ಹೋಲಿಕೆ ಮಾಡೋದು ಅಷ್ಟೊಂದು ಸೂಕ್ತವಾಗೋದಿಲ್ಲ. ಯಾಕಂದ್ರೆ ಅವ್ರ ಸಂವಿಧಾನ, ಅವ್ರ ಕಾನೂನು ಬೇರೆ ಇರುತ್ತೆ. ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನ, ನಮ್ಮ ಕಾನೂನು ಬೇರೆ ಇದೆ. ಈ ನೆಲದಲ್ಲಿ ಕಾನೂನು, ಸಂವಿಧಾನ ಬೇರೆ ಇರೋದ್ರಿಂದ ಅದನ್ನ ಕಂಪೇರ್ ಮಾಡೋದು ಅಷ್ಟೊಂದು ಸೂಕ್ತವಲ್ಲ ಅಂತ ಸಿಜೆನೆ ಹೇಳಿದ್ದಾರೆ. ಈಗ ಸರ್ಕಾರ ಸುವ್ಯವಸ್ಥೆ ಹಾಳಾಗುತ್ತೆ ಅಂತ ಏನ್ ಹೇಳ್ತಾ ಇದೆ ಈ ಹಿಜಾಬ್ ವಿವಾದ ಸೃಷ್ಟಿ ಆದ್ಮೇಲೆ, ಹಾಗಾದ್ರೆ ಪರಿಸ್ಥಿತಿಯನ್ನ ಸರಿಪಡಿಸೋದು ಯಾರ ಜವಾಬ್ದಾರಿ? ಅದು ಸರ್ಕಾರದ ಜವಾಬ್ದಾರಿ ತಾನೇ ಅಂತ ಕಾಮತ್ ಅವರು ಉಲ್ಲೇಖ ಮಾಡ್ತಿದ್ದಾರೆ. ನೆನ್ನೆನೂ ಕೂಡ ಸರ್ಕಾರವನ್ನ ಸಾಕಷ್ಟು ಪ್ರಶ್ನೆಯನ್ನ ಮಾಡಿದ್ರು ದೇವದತ್ ಕಾಮತ್ ಅವರು. ಈಗ ಕಾನೂನು ಸುವ್ಯವಸ್ಥೆ ಸರಿಪಡಿಸೋದಕ್ಕೆ, ಅದನ್ನ ಮೇಂಟೈನ್ ಮಾಡೋದಕ್ಕೆ ಪೊಲೀಸರಿದ್ದಾರೆ. ಸರ್ಕಾರ ನಿರ್ದೇಶನ ಕೊಡಬೇಕು. ಅದನ್ನ ಬಿಟ್ಟು ಸರ್ಕಾರದ ವೈಫಲ್ಯವನ್ನ ಇದು ತೋರಿಸುತ್ತೆ. ಏಕಾಏಕಿ ಮಧ್ಯಪ್ರವೇಶ ಮಾಡೋದು, ಆದೇಶ ಹೊರಡಿಸೋದು, ನೀವು ಹಿಜಾಬ್ ಹಾಕೊಂಡು ಬರಬೇಡಿ ಅಂತ ವಿದ್ಯಾರ್ಥಿಗಳಿಗೆ ಹೇಳೋದು, ಇದೆಲ್ಲ ಸರ್ಕಾರದ ವೈಫಲ್ಯ ತೋರಿಸುತ್ತೆ ಅಂತ ನಿನ್ನೆ ಅರ್ಜಿದಾರ ಪರ ವಕೀಲರು ದೇವದತ್ ಕಾಮತ್ ಅವರು ಹೇಳಿದ್ರು. ಸೊ ಇವತ್ತು ಮುಂದುವರಿಸ್ತಾ ಅವರು ಹೇಳಿದ್ದಾರೆ, ಸರ್ಕಾರ ಸುವ್ಯವಸ್ಥೆ ಹಾಳಾಗುತ್ತೆ ಅಂತ ಹೇಳೋದಾದ್ರೆ ಪರಿಸ್ಥಿತಿಯನ್ನ ಸರಿಪಡಿಸೋದು ಸರ್ಕಾರದ ಜವಾಬ್ದಾರಿ. ಅದಕ್ಕೆ ಬೇಕಾದ ಕ್ರಮಗಳನ್ನ ಸರ್ಕಾರ ಕೈಗೊಳ್ಳಬೇಕು. ಸರ್ಕಾರದ ಹತ್ರ ಅದು ಅಧಿಕಾರ ಇದೆ, ಸರ್ಕಾರದ ಜವಾಬ್ದಾರಿ ಕೂಡ ಅದು.
ಪಬ್ಲಿಕ್ ಆರ್ಡರ್ ಅಂತ ನೆಪ ಹೇಳಿ ಯಾವುದೇ ನಿರ್ಧಾರವನ್ನ ಏಕಾಏಕಿ ಹಿಂದೆ ಸರ್ಕಾರ ತಗೊಳ್ಳಬಾರದು, ಇದು ತಪ್ಪಾಗುತ್ತೆ ಅಂತ ಜಸ್ಟಿಸ್ ಚಂದ್ರಚೂಡ್ ಪ್ರಕರಣವನ್ನ ಈಗ ದೇವದತ್ ಕಾಮತ್ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಹಿಂದಿನ ಸಾಕಷ್ಟು ಪ್ರಕರಣಗಳನ್ನ ಉಲ್ಲೇಖ ಮಾಡಿ ಅವರು ಉದಾಹರಣೆಗಳನ್ನ ಕೊಡ್ತಾ ಇದ್ದಾರೆ ನ್ಯಾಯಪೀಠದ ಮುಂದೆ. ಸೊ ಇವತ್ತು ನನಗೊಂದು 10 ನಿಮಿಷ ಸಾಕು ಅಂತ ನಿನ್ನೆ ಅವರು ಹೇಳಿದ್ರು ತನ್ನ ವಾದವನ್ನ ಮುಂದುವರಿಸೋದಕ್ಕೆ. ಸೊ ಇವತ್ತು ಕೂಡ ಸುದೀರ್ಘವಾಗಿ ತಮ್ಮ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ ತ್ರಿಸದಸ್ಯ ಪೀಠದ ಮುಂದೆ ಅರ್ಜಿದಾರರ ಪರ ವಕೀಲರು ದೇವದತ್ ಕಾಮತ್ ಅವರು. ಇನ್ನು ನಿಮ್ಗೆ ಎಷ್ಟು ಟೈಮ್ ಬೇಕು ಅಂತ ಕೇಳಿದಕ್ಕೆ ಇವತ್ತೇ ನಾನು ನನ್ನ ವಾದವನ್ನ ಮುಗಿಸ್ತೀನಿ ಅಂತ ನ್ಯಾಯಪೀಠಕ್ಕೆ ದೇವದತ್ ಕಾಮತ್ ಅವರು ಹೇಳಿದ್ದಾರೆ. ಅವರು ಪದೇ ಪದೇ ಒತ್ತಿ ಹೇಳ್ತಿರೋದು ಇಲ್ಲಿ ಯೂನಿಫಾರ್ಮ್ ಉಲ್ಲಂಘನೆ ಆಗಿಲ್ಲ, ಶಾಲೆಯ ಏನೇ ನೀತಿ ನಿಯಮಗಳಿದ್ರು ಅದನ್ನು ಫಾಲೋ ಮಾಡೋದಕ್ಕೆ ಅರ್ಜಿದಾರರು ಅಂದ್ರೆ ವಿದ್ಯಾರ್ಥಿನಿಯರು ರೆಡಿ ಇದ್ದಾರೆ. ಅವರು ಯೂನಿಫಾರ್ಮ್ನ ಒಂದು ಕಲರನ್ನೇ ಶಿರವಸ್ತ್ರವಾಗಿ ಹಿಜಾಬ್ ಆಗಿ ಧರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಯಾವುದೇ ರೂಲ್ಸ್ ಬ್ರೇಕ್ ಆಗಿಲ್ಲ ಅನ್ನೋ ವಾದ ಮಂಡನೆಯನ್ನ ಅವ್ರು ಮಾಡಿದ್ದಾರೆ. ಇನ್ನು ಪಬ್ಲಿಕ್ ಆರ್ಡರ್ ಅಂತ ನಿನ್ನೆಯಿಂದಲೂ ಚರ್ಚೆ ಆಗ್ತಿದೆ. ಅಂದರೆ ಈ ಸುವ್ಯವಸ್ಥೆ, ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ ಅಂತ ಒಂದು ನೆಪ ಹೇಳಿ ಸರ್ಕಾರ ಏಕಾಏಕಿ ಒಂದು ರೂಲ್ಸ್ ಅನ್ನ ತಂದಿದೆ, ಆದೇಶವನ್ನ ಕೊಟ್ಟಿದೆಯಲ್ಲ, ಈ ತರ ನಿರ್ಧಾರವನ್ನ ನೆಪ ಹೇಳಿಬಿಟ್ಟು ಸರ್ಕಾರ ತಗೊಳ್ಬಾರ್ದು ಅಂತ ಅರ್ಜಿದಾರರ ಪರ ವಕೀಲರು ಹೇಳ್ತಾ ಇದ್ದಾರೆ. ಇನ್ನೊಂದು 10 ನಿಮಿಷ ಕೊಡಿ, ನನ್ನ ವಾದ ನಾನು ಮುಗಿಸ್ಬಿಡ್ತೀನಿ ಅಂತ ದೇವದತ್ ಕಾಮತ್ ಅವರು ನ್ಯಾಯಪೀಠಕ್ಕೆ ಮತ್ತೆ ಹೇಳಿದ್ದಾರೆ. ಇಲ್ಲಿ ಎಂತ ವಾತಾವರಣ ಸೃಷ್ಟಿಯಾದ್ರೆ ಧಾರ್ಮಿಕ ಆಚರಣೆ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟಾದಂತಾಗುತ್ತೆ, ಮತ್ತೆ ಸರ್ಕಾರ ಯಾವಾಗ ಮಧ್ಯಪ್ರವೇಶ ಮಾಡಬಹುದು, ಆ ಎಲ್ಲ ವಿಚಾರಗಳನ್ನ ಅರ್ಜಿದಾರರ ಪರ ವಕೀಲರು ಮೆನ್ಷನ್ ಮಾಡ್ತಾ ಇದ್ದಾರೆ. ಸಂವಿಧಾನದ 25ನೇ ವಿಧಿ ಪ್ರಕಾರ ಎ ಮತ್ತೆ ಬಿ ನಲ್ಲಿ ಸಮಾಜದಲ್ಲಿ ಸ್ವಾಸ್ಥ್ಯವನ್ನ ಕದಡುವಂತ ಏನಾದರೂ ವಾತಾವರಣ ಸೃಷ್ಟಿಯಾದ್ರೆ, ಅಶಾಂತಿ ವಾತಾವರಣ ಸೃಷ್ಟಿಯಾದ್ರೆ, ಬೇರೆಯವರಿಗೆ ಸಮಸ್ಯೆ ಕಂಡು ಬಂದ್ರೆ ನಿಮ್ಮ ಧಾರ್ಮಿಕ ಆಚರಣೆ ಹಕ್ಕಿನಿಂದಾಗಿ ಅಂತ ಟೈಮ್ನಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಬಹುದು ಅಂತ ಇದೆ. ಇಲ್ಲಿ ಸರ್ಕಾರ ನೆಪ ಹೇಳಿದೆ, ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ ಅಂತ ನೆಪ ಹೇಳಿ ಸರ್ಕಾರ ತನ್ನ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡಿದೆ. ಈ ತರ ಏಕಾಏಕಿ ನಿರ್ಧಾರ ಮಾಡಿರೋದು, ಮಕ್ಕಳಿಗೆ ಅಂದ್ರೆ ಶಾಲೆಗಳಲ್ಲಿ ಒಂದು ಆದೇಶ ಹೊರಡಿಸಿರೋದು, ಇದು ಸರ್ಕಾರದ ವೈಫಲ್ಯವನ್ನ ತೋರಿಸುತ್ತೆ ಅಂತ ಅರ್ಜಿದಾರರ ಪರ ವಕೀಲರು ಹೇಳಿದ್ದಾರೆ. ಇದಿಷ್ಟೇ ಅಲ್ಲ, ಸರ್ಕಾರದ ಜವಾಬ್ದಾರಿ ಏನು, ಪರಿಸ್ಥಿತಿಯನ್ನು ಸರಿಪಡಿಸೋದು. ಸರಿ, ಏನೋ ಒಂದು ಅಹಿತಕರ ಘಟನೆ ಆಯಿತು, ಈ ಧರ್ಮದ ವಿಚಾರವಾಗಿನೇ ಈಗ ಕಾನೂನು ಸುವ್ಯವಸ್ಥೆ ಹಾಳಾಯಿತು ಅಂತ ಸರ್ಕಾರ ಹೇಳೋದಾದ್ರೆ ಅದನ್ನ ಸರಿಪಡಿಸೋ ಜವಾಬ್ದಾರಿ ಯಾರ್ದು, ಅಧಿಕಾರ ಯಾರ ಹತ್ರ ಇದೆ, ಅದನ್ನ ಸರ್ಕಾರ ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ಏಕಾಏಕಿ ನಿರ್ಧಾರ ಕೈಗೊಂಡಿದ್ದು ತಪ್ಪಾಗಿದೆ ಅಂತ ದೇವದತ್ ಕಾಮತ್ ಅವರು ಹೇಳ್ತಾ ಇದ್ದಾರೆ. ಹಿಜಾಬ್ ಧರಿಸೋದ್ರಿಂದ ಗಲಾಟೆ ಆಗುತ್ತೆ, ಹೀಗಾಗಿ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಇಲ್ಲ ಅನ್ನೋದಕ್ಕೆ ಅವಕಾಶನೇ ಇಲ್ಲ. ಇದು ಅರ್ಜಿದಾರರ ಪರ ವಕೀಲ ದೇವದತ್ ಕಾಮತ್ ಅವರ ವಾದ. ಸರ್ಕಾರ ಇರೋದು ಮೂಲಭೂತ ಹಕ್ಕುಗಳ ರಕ್ಷಣೆ ಮಾಡೋದಕ್ಕೆ. ಪ್ರತಿಯೊಬ್ಬ ವ್ಯಕ್ತಿಯ, ಪ್ರಜೆಯ ಮೂಲಭೂತ ಹಕ್ಕು ಸಂವಿಧಾನದಲ್ಲಿ ಏನ್ ಬರುತ್ತೆ ಭಾರತದಲ್ಲಿ ಹುಟ್ಟಿದ ಮೇಲೆ, ಸೊ ಅದನ್ನ ಕಾಪಾಡೋದು ಸರ್ಕಾರದ ಜವಾಬ್ದಾರಿ. ಆದ್ರೆ ಹಿಜಾಬ್ ಧರಿಸೋದ್ರಿಂದ ಗಲಾಟೆ ಆಗ್ಬಿಡುತ್ತೆ, ಹೀಗಾಗಿ ಹಿಜಾಬ್ ಧರಿಸೋದಕ್ಕೆ ಅವಕಾಶನೇ ಇಲ್ಲ ಅಂತ ಹೇಳೋದಕ್ಕೆ ಚಾನ್ಸೇ ಇಲ್ಲ, ಅದಕ್ಕೆ ಅವಕಾಶನೇ ಇಲ್ಲ ಸಂವಿಧಾನದಲ್ಲಿ ಅಂತ ಅರ್ಜಿದಾರರ ಪರ ವಕೀಲ ದೇವದತ್ ಕಾಮತ್ ಅವರು ಹೇಳ್ತಾ ಇದ್ದಾರೆ.